ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಆಟವಾಡುತ್ತಾ ಕೃಷಿ ಹೊಂಡಕ್ಕೆ ಬಿದ್ದ ಮಕ್ಕಳು. ನೋಡ್ತಿದ್ದಂತೆ ಇಬ್ಬರು ಮಕ್ಕಳು ಜಲಸಮಾಧಿ, ಪೋಷಕರ ಆಕ್ರಂದನ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಬಿಕ್ಕಟ್ಟು, ಬಾಟಲಿಗಳಿಗೆ ಪೆಟ್ರೋಲ್ ಡೀಸೆಲ್ ನಿಷಿದ್ಧ. ಕುಪಿತಗೊಂಡ ಗ್ರಾಹಕರಿಂದ ಬಂಕ್ ಮುತ್ತಿಗೆ. ಕುರಿಗಳ ರಕ್ತ ಹೀರಿ ಬೀದಿ ನಾಯಿಗಳಿಂದ ರಾಕ್ಷಸಿ ಕೃತ್ಯ. ಕುರಿ ಸಾಕಾಣಿಕೆ ವೃತ್ತಿಯಾಗಿಸಿಕೊಂಡ ಕುಟುಂಬಗಳು ಭೀತಿಯಲ್ಲಿ. ಯಾರಿಗೇಳಿದ್ರೂ ಸಿಗ್ತಿಲ್ಲ ಪರಿಹಾರ. ವೀರದಿಮ್ಮಮ್ಮ ಕಣಿವೆಯಲ್ಲಿ ಅಪಘಾತ. ಹೂವು ತರ್ತಿದ್ದ ಕಾರು ನಜ್ಜುಗುಜ್ಜು. ಆಹಾರಕ್ಕಾಗಿ ಓಡಿ ಬರ್ತಿದ್ದ ಕೋತಿಗಳನ್ನ ತಪ್ಪಿಸಲು ಹೋಗಿ ಅವಘಡ. ವಾರ್ತೆಗಳ ವಿವರ. ದೊಡ್ಡಬಳ್ಳಾಪುರದಲ್ಲಿ ಅತ್ಯಂತ ದಾರುಣ ಮತ್ತು ಕರುಳು ಹಿಂಡುವ ಘಟನೆಯೊಂದು ಸಂಭವಿಸಿದೆ. ಆಟವಾಡಬೇಕಿದ್ದ ಹಸು ಕೂಸುಗಳು ಕೃಷಿ ಹೊಂಡದ ಪಾಲಾಗಿವೆ. ದೊಡ್ಡಬಳ್ಳಾಪುರದ ತೊಗರಿಘಟ್ಟದಲ್ಲಿ ಕೃಷಿ ಹೊಂಡಕ್ಕೆ ಬಿದ್ದು ಇಬ್ಬರು ಮುಗ್ಧ ಮಕ್ಕಳು ಜಲಸಮಾಧಿಯಾಗಿದ್ದಾರೆ. ಹೌದು, ಹೆತ್ತವರ ಕರುಳಿನ ಕುಡಿಗಳು ಆಟವಾಡುತ್ತಲೇ ಮಸಣ ಸೇರಿವೆ. ದೊಡ್ಡಬಳ್ಳಾಪುರ ತಾಲೂಕಿನ ತೊಗರಿಘಟ್ಟ ಗ್ರಾಮದಲ್ಲಿ ಈ ದಾರುಣ ಘಟನೆ ನಡೆದಿದೆ. 11 ವರ್ಷದ ದಕ್ಷ ಹಾಗೂ 4 ವರ್ಷದ ಧನುಷ್ ಸಾವನ್ನಪ್ಪಿದ ದುರ್ದೈವಿಗಳು. ದಕ್ಷ ಸವಿತಾ ಮತ್ತು ಮುನಿರಾಜು ದಂಪತಿಯ ಮಗಳಾಗಿದ್ರೆ 4 ವರ್ಷದ ಧನುಷ್ ಆಶಾ ಮತ್ತು ಪ್ರದೀಪ್ ದಂಪತಿಯ ಮಗ. ಮಧ್ಯಾಹ್ನ ಸುಮಾರು 4 ಗಂಟೆಯ ಅವಧಿಯಲ್ಲಿ ತಾಯಿಯ ಜೊತೆ ಹಸು ಮೇಯಿಸಲು ಈ ಮಕ್ಕಳಿಬ್ಬರು ಹೋಗಿದ್ರು. ಹಸುಗಳು ಮೇಯ್ತಿದ್ದಾಗ ಮಕ್ಕಳಿಬ್ಬರು ಪಕ್ಕದಲ್ಲೇ ಇದ್ದ ಕೃಷಿ ಹೊಂಡದ ಬಳಿ ಆಟವಾಡ್ತಿದ್ರು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಆಟವಾಡುವ ರಭಸದಲ್ಲಿ ಮಕ್ಕಳಿಬ್ರು ಆಕಸ್ಮಿಕವಾಗಿ ಕೃಷಿ ಹೊಂಡಕ್ಕೆ ಬಿದ್ದಿದ್ದಾರೆ. ನೀರಿನ ಆಳ ತಿಳಿಯದೆ ಇಬ್ಬರೂ ಮುಗ್ಧರು ನೀರಿನಲ್ಲಿ ಮುಳುಗಿ ಉಸಿರುಗಟ್ಟಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಈ ಕೃಷಿ ಹೊಂಡ ಗುರುಮೂರ್ತಿ ಎಂಬುವವರಿಗೆ ಸೇರಿದ್ದಾಗಿದೆ. ಹೊಂಡದ ಸುತ್ತ ಯಾವುದೇ ಸುರಕ್ಷಿತ ಬೇಲಿ ಅಥವಾ ಭದ್ರತಾ ಕ್ರಮಗಳನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದ್ದು, ಮಾಲೀಕನ ಬೇಜವಾಬ್ದಾರಿಗೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕೃಷಿ ಹೊಂಡಕ್ಕೆ ಸರಿಯಾದ ಭದ್ರತೆ ಒದಗಿಸದ ಮಾಲೀಕ ಗುರುಮೂರ್ತಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆಟ ಆಡುತ್ತಾ ಕಣ್ಣೆದುರೇ ಇದ್ದ ಮಕ್ಕಳು ಹೆಣವಾಗಿ ತೇಲಿದ್ದನ್ನು ಕಂಡು ಹೆತ್ತ ಕರುಳುಗಳು ಕಣ್ಣೀರು ಕೋಡಿಯಾಗಿ ಹರಿಸುತ್ತಿವೆ. ಇಡೀ ಗ್ರಾಮದಲ್ಲಿ ಶೋಕದ ಛಾಯೆ ಆವರಿಸಿದೆ. ಗುರುಪ್ರಸಾದ್, ಎ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನಗಳಿಗೆ ಹೊರತುಪಡಿಸಿ ಬಾಟಲ್, ಕ್ಯಾನ್, ಕಂಟೈನರ್ಗಳಿಗೆ ಹಾಕದಂತೆ ನಿಷೇಧಿಸಿರುವುದರಿಂದ ಆಕ್ರೋಶಗೊಂಡ ರೈತರು, ದ್ವಿಚಕ್ರ ವಾಹನ ಸವಾರರು ಪೆಟ್ರೋಲ್ ಬಂಕ್ಗೆ ಮುತ್ತಿಗೆ ಹಾಕಿ ಕ್ಯಾನ್ಗಳಿಗೆ ಹಾಕದಿದ್ರೆ ತುರ್ತು ಸಮಸ್ಯೆಗಳ ನಿವಾರಣೆ ಹೇಗೆ? ನಮಗೆ ಒಬ್ಬ ಮನುಷ್ಯನಿಗೆ ಇಂತಿಷ್ಟು ಎಂದು ನಿಗದಿಪಡಿಸಿಯಾದರೂ ಪೆಟ್ರೋಲ್, ಡೀಸೆಲ್ ನೀಡಲೇಬೇಕೆಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಕಳೆದ 2 ದಿನಗಳಿಂದ ಬಾಟಲ್, ಕ್ಯಾನ್ಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕೋದನ್ನು ನಿಷೇಧಿಸಿದ್ದಾರೆ. ಏಕಾಏಕಿ ನಿರ್ಧಾರ ಪ್ರಕಟಿಸಿರೋದ್ರಿಂದ ದ್ವಿಚಕ್ರ ವಾಹನ ಚಾಲಕರು, ಟ್ರ್ಯಾಕ್ಟರ್, ಜನರೇಟರ್ ಮಾಲೀಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಡಿವೈನ್ ಸಿಟಿ ಬಳಿ ಪೆಟ್ರೋಲ್ ಬಂಕ್ಗೆ ಆಟೋ ಚಾಲಕರು, ದ್ವಿಚಕ್ರ ವಾಹನ ಸವಾರರು, ರೈತರು ನುಗ್ಗಿ ಪೆಟ್ರೋಲ್, ಡೀಸೆಲ್ ಕ್ಯಾನ್ಗಳಿಗೆ ಹಾಕಲೇಬೇಕು. ಎಲ್ಲಿಯಾದ್ರೂ ವಾಹನ ನಿಂತೋದ್ರೆ ಅಷ್ಟು ದೂರ ತಳ್ಕೊಂಡು ಹೋಗ್ಲು ಸಾಧ್ಯವೇ? ಆಂಬುಲೆನ್ಸ್ ಎಲ್ಲಾದ್ರೂ ನಿಂತು ಹೋದ್ರೆ, ಟ್ರ್ಯಾಕ್ಟರ್ ಉಳುಮೆ ಮಾಡುವಾಗ ಡೀಸೆಲ್ ಆಗೋದ್ರೆ, ಜನರೇಟರ್ಗಳಿಗೆ ಪೆಟ್ರೋಲ್, ಡೀಸೆಲ್ ಆಗೋದ್ರೆ ನಾವು ಬಾಟಲಿ, ಕ್ಯಾನ್ ಅಥವಾ ಕಂಟೈನರ್ಗಳಿಗೆ ಹಾಕಿಸ್ಕೊಳ್ಳೇಬೇಕು. ಏಕಾಏಕಿ ಸರ್ಕಾರ ಆದೇಶ ಹೊರಡಿಸಿ ನಿಲ್ಲಿಸ್ಬಿಟ್ರೆ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಂತಾಗ್ತದೆ ಅಂತ ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೋರಿಸ್ತೀರಾ? ಒಂದು ನಿಮಿಷ ಎಲ್ಲಿ ತೋರಿಸಿ ಹಂಗೆ ತೋರಿಸಿ ಸರ್, ತೋರಿಸಿ ನೋಡಿ. ಇದು ಸರ್ಕಾರ ಆದೇಶ ನೋಡಿ, ಸರ್ಕಾರಿ ಆದೇಶ ಇದು ನಾವು ಮೊದಲೇ ಹಾಕಿರೋದು ನೋಡಿ. ಕ್ಯಾನ್ಗೂ ನೋಡಿ, ಇಲ್ಲಿ ಕ್ಯಾನ್ಗೂ ಆಗಬಾರ್ದು ಅಂತ ಆದೇಶ ಬಂದಿದೆ. ಇಲ್ಲೇ ಇದೆ ನೋಡಿ, ಇಲ್ಲೇ ಯಾವುದಕ್ಕೂ ಕ್ಯಾನ್ಗಳಿಗೆಲ್ಲ ಆಗಬಾರ್ದು ಅಂತ ಅಲ್ಲೇ ಇದೆ. ಆ ರೂಲ್ಸ್ ಬಿಟ್ಟು ನಾವು ಮಾಡಕ್ ಹೋದ್ರೆ ನಾವು ಪೆಟ್ರೋಲ್ ಬಂಕ್ ಮುಚ್ಚಬೇಕು. ಅಲ್ಲ ಸರ್, ಈಗ ರೈತರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಗೋಳಾಟ ಸರ್ನ ಕೇಳಬೇಕು, DC ಸರ್ ಕೇಳಬೇಕು. ಅಲ್ಲೋಗಿ ಪರ್ಮಿಷನ್ ರೈತರು ಹೋಗಿ ಕಂಪ್ಲೇಂಟ್ ಮಾಡಬೇಕು. ಸರ್ ಈ ಥರ ಯಾರು ಆಗ್ತಾ ಇಲ್ಲ, ಏನ್ರಿಂದ ನಮಗೆ ಬೆಳೆ ಇವಾಗ ಔಷಧಿ ಹೊಡಿಬೇಕು, ಜನರೇಟರ್ ಇದೆ, ಹೆಂಗೆ ನಾವು ಇದು ಬೆಳೆಗೆ ಔಷಧಿ ಹೊಡೆಯೋದು? ಪೆಟ್ರೋಲ್ ಇದ್ರೆ ಹೊಡಿತೀವಿ, ಇಲ್ಲಾಂದ್ರೆ ಆಗಲ್ಲ ಅಂತ DC ಅವ್ರನ್ನ ಕೇಳಬೇಕು. ನೀವು ಮನವಿ ಮಾಡಬೇಕು ರೈತರ ಹತ್ರ, ರೈತರೆಲ್ಲ ಹೋಗಿ
ಇನ್ನು ರೈತರು ಗ್ರಾಹಕರ ಪ್ರತಿಭಟನೆಗೆ ಬೆಚ್ಚಿಬಿದ್ದ ಪೆಟ್ರೋಲ್ ಬಂಕ್ ಮಾಲೀಕ ನಾವು ಬೇಕಂತ ಬಾಟಲಿ ಕ್ಯಾನ್ ನೀಡುತ್ತಿದ್ದುದನ್ನ ನಿಲ್ಲಿಸಿಲ್ಲ, ಡಿಸಿ ಆದೇಶವನ್ನ ಪಾಲಿಸಿದ್ದೇವೆ ಅಷ್ಟೇ. ನಿಮ್ಗೆ ಬಾಟಲ್ಗೆ ಹಾಕಿ ನಾವೇನಾದ್ರೂ ಸಿಕ್ಕಾಕೊಂಡ್ರೆ ನಮ್ಮನ್ನ ರಕ್ಷಣೆ ಮಾಡೋರು ಯಾರು? ಕೆಲವರಿಗೆ ಹಾಕಿ ಮತ್ತೆ ಕೆಲವರಿಗೆ ಮಾತ್ರ ಹಾಕ್ತಿಲ್ಲ ಅನ್ನೋ ಮಾತು ಸುಳ್ಳು. ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ರೆ ನಾವು ಈಗಲೂ ಹಾಕಲು ರೆಡಿ ಅಂತ ಹೇಳಿ ಸದ್ಯಕ್ಕೆ ಬೀಸೋ ದಂಡೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಉತ್ತರಿಸಿದ್ದಾರೆ. ಎಲ್ಲ ಬಂಕ್ಗಳಿಗೂ ಏನು DC ಅವರು ಆರ್ಡರ್ ಕೊಟ್ಟಿದ್ದಾರೆ ಸರ್ಕಾರದಿಂದ, ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ. ನಮ್ದೇನು ಎಕ್ಸ್ಟ್ರಾ ಏನು ಪಾಲನೆ ಮಾಡ್ತಾ ಇಲ್ಲ. ಬಾಟ್ಲಿಗೆ ಹಾಕ್ಬಾರ್ದು, ಕ್ಯಾನ್ಗೆ ಹಾಕ್ಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ, ಆದೇಶ ಮಾಡಿದ್ದಾರೆ ಸರ್ಕಾರದಿಂದ. ನಾವೇನಾದ್ರೂ ಹಾಕೋಂಗಿದ್ರೆ DC ಅವರಿಂದ ಪರ್ಮಿಷನ್ ಬೇಕು. ನಾವು ರೈತರಿಗೆ ಯಾರಿಗೂ ತೊಂದರೆ ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ಇವಾಗ ನಮಗೂ ಗೊತ್ತು, ಟಿಲ್ಲರ್ ಇರುತ್ತೆ, ಇಲ್ಲ ಬೆಳಗ್ಗೆ ದ್ರಾಕ್ಷಿ ಇರುತ್ತೆ, ಜನರೇಟರ್ಗೆ ಹಾಕಬೇಕು, ಅವೆಲ್ಲ ಹಾಕ್ಬೇಕಂದ್ರೆ ನಮಗೂ ಗೊತ್ತು. ನಾವು ಅರ್ತ್ಕೊಂಡು ಡೈಲಿ ಹಾಕ್ತಾ ಇದ್ವಿ. ನಿನ್ನೆಯಿಂದ ಫುಲ್ ಸ್ಟ್ರಿಕ್ಟ್ ಮಾಡಿದ್ದಕ್ಕೆ ಬೆಳಗ್ಗೆಯಿಂದ ಆಗ್ತಾ ಇಲ್ಲ. ನಾವು ಹಾಕಿದ್ರೆ ನಮಗೆ ಫೈನ್ ಹಾಕ್ತಾರೆ. DC ಅವರ ಹತ್ರದಿಂದ ನಮ್ಗೊಂದು ಹಾಕ್ಲಿ ಅಂತ ಒಂದು ಪರ್ಮಿಷನ್ ಈಸ್ಕೊಡ್ರಿ, ನಾವು ಹಾಕ್ತೀವಿ ಎಲ್ರಿಗೂ. ಬೆಳಗ್ಗೆನೇ ಶುರು ಮಾಡಿ ಸರ್. ಈಗ ಕೆಲವ್ರಿಗೆ ಆಗ್ತಾ ಇದ್ದಾರೆ, ನಮಗೆ ಮಾತ್ರ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿದ್ದಾವೆ ನೋಡಿ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಮಾಡ್ತಾನೆ ಇಲ್ಲ. ಬೇಕಾದ್ರೆ ನೀವೇ ನಿಂತ್ಕೊಳ್ಳಿ, ಯಾರಿಗಾದ್ರೂ ಆ ಥರ ಆಗ್ತೀವಿ ನಾವು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟದ ಗ್ರಾಮವೊಂದರಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಸಾಕು ಪ್ರಾಣಿಗಳ ರಕ್ಷಣೆ ಮಾಡಿಕೊಳ್ಳೋದು ಸವಾಲಿನ ಪ್ರಶ್ನೆಯಾಗಿದೆ. ಕುರಿಗಳ ಮೇಲೆ ದಾಳಿ ಮಾಡಿದ ಬೀದಿ ನಾಯಿಗಳು 5-6 ಕುರಿಗಳಿಗೆ ಕಚ್ಚಿ ರಕ್ತ ಹೀರಿರುವ ಕೆಲಸ ಮಾಡಿವೆ. ಇದರಿಂದ ಕುರಿ ಸಾಕಾಣಿಕೆಯಿಂದಲೇ ಜೀವನ ನಡೆಸುತ್ತಿರುವ ಕುಟುಂಬಗಳು ಭಯಭೀತರಾಗಿದ್ದಾರೆ. ಆಗಾಗ ಮನುಷ್ಯರ ಮೇಲೆಯೂ ಅಟ್ಯಾಕ್ ಮಾಡುವ ರಾಕ್ಷಸಿ ನಾಯಿಗಳಿಂದ ರಕ್ಷಣೆ ನೀಡುವಂತೆ ಆಗ್ರಹಿಸಿದ್ದು ಗ್ರಾಮ ಪಂಚಾಯಿತಿ ಪಶು ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ಅವಲತ್ತುಕೊಂಡಿದ್ದಾರೆ. ಹೌದು, ಬೀದಿ ನಾಯಿಗಳ ಆವಳಿ ಸಾಕು ಪ್ರಾಣಿಗಳು ಕೆಲವೊಮ್ಮೆ ಮನುಷ್ಯರ ಮೇಲೆಯೂ ದಾಳಿ ಮಾಡಿ ಬೇಟೆಯಾಡುತ್ತಿವೆ. ಹೆಂಗಸರು, ಮಕ್ಕಳು, ಮರಿಗಳ ಮೇಲೂ ನಾಯಿಗಳು ಅಟ್ಯಾಕ್ ಆಗುವ ಭೀತಿ ಎದುರಾಗಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಸಾದಲಿ ಗ್ರಾಮ ಪಂಚಾಯಿತಿಯ ನಿಲುವರಾತಹಳ್ಳಿ ಗ್ರಾಮದಲ್ಲಿ ಕುರಿಗಳ ಹಿಂಡಿಗೆ ನುಗ್ಗಿದ 5-6 ನಾಯಿಗಳು ಸುಮಾರು 7-8 ಕುರಿಗಳನ್ನ ಕಚ್ಚಿ ರಕ್ತಗಾಯಗೊಳಿಸಿವೆ. ರಕ್ತ ಸುರಿಸಿಕೊಂಡು ಪ್ರಾಣ ಹೋಗುವ ಹಂತದಲ್ಲಿದ್ದ ಕುರಿಗಳನ್ನ ಪಶು ಆಸ್ಪತ್ರೆಗೆ ತೆರಳಿದ್ರೆ ಅಲ್ಲಿ ಚಿಕಿತ್ಸೆ ಕೊಡುವವರೇ ಇಲ್ಲ ಎಂದು ಗ್ರಾಮದ ಮಹಿಳೆ ಕಮಲಮ್ಮ ಅವಲತ್ತುಕೊಂಡಿದ್ದಾರೆ. ಕುರಿಗಳಿಗೆ ನಾಯಿಗಳು ಬಂದು ಜಾಸ್ತಿ ಕಾಟೆ ಆಗೈತೆ. ನೆನ್ನೆ 5-6 ಕುರಿಗಳು ತಿಂದಾಕ್ಬಿಟ್ಟವೆ. ನಾವು ಯಾರ್ಗ್ ಹೇಳಿದ್ರು ಯಾರು ಹಿಡಿಸ್ಕೊಂತ ಇಲ್ಲ. ಮಂಡಲ್ಗೆ ಹೋಗಿದ್ವಿ. ಮಂಡಲಲ್ಲಿ PDO ಮಾತಾಡ್ಕೊಂಡ್ ಬಂದ್ವಿ. ಸೆಕ್ರೆಟರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಡಾಕ್ಟರ್ನ ಕರ್ಸ್ಬಿಟ್ಟು ಫೋನ್ ನಂಬರ್ಗಳೆಲ್ಲ ಕೊಟ್ರು. ಡಾಕ್ಟರ್ ಫೋನ್ ಮಾಡಿದ್ರೆ ನಾವೆಲ್ಲೋ ಇದ್ದೀವಿ, ಯಾರನ್ನೋ ಕಳಿಸ್ತೀವಿ ಅಂತ ಹೇಳಿದ್ರು. 5-6 ಕುಟುಂಬಗಳು ಇದ್ದೀವಿ ನಾವು ಕುರಿಗಳವರು. ಅದನ್ನೇ ನಂಬ್ಕೊಂಡಿದ್ದೀವಿ ಸರ್. ನಾವು ನಮ್ ಜೀವನನೇ ಅದು. ಇನ್ನು ಗ್ರಾಮಗಳಲ್ಲಿ ಕುರಿ ಸಾಕಾಣಿಕೆಯಲ್ಲಿ ತೊಡಗಿರುವ ಕುರಿಗಾಹಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸತ್ತ ಕುರಿಗಳಿಂದ ಉಂಟಾಗಿರುವ ನಷ್ಟ ಪರಿಹಾರ ಕೇಳೋಣ ಅಂದ್ರೆ ಪಂಚಾಯಿತಿ ಕೇಂದ್ರದಲ್ಲಿ ಅದಕ್ಕೆ ಉತ್ತರ ಕೊಡೋರೇ ಇಲ್ಲ. ಇದು ಕೇವಲ ನಿಲುವರಾತಹಳ್ಳಿ ಮಾತ್ರ ಅಲ್ಲ, ಸಾದಲಿ ಮತ್ತು ದೇವಗನಹಳ್ಳಿ 2 ಪಂಚಾಯಿತಿಯಲ್ಲೂ ಜನ ಇದೇ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಈ ಕಡೆ ಗಮನ ಹರಿಸಿ ಬೀದಿ ನಾಯಿಗಳನ್ನ ಹಿಡಿದು ಬೇರೆ ಕಡೆ ಶಿಫ್ಟ್ ಮಾಡಿ ನಮಗೆ ಈ ಕಷ್ಟ ತಪ್ಪಿಸಿ ಎಂದು ಗ್ರಾಮದ ಯುವಕ ಮನವಿ ಮಾಡಿಕೊಂಡಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ತೋಟದಲ್ಲಿ ಬೆಳೆದಿದ್ದ ಹೂಗಳನ್ನ ಕಟಾವು ಮಾಡಿಕೊಂಡು ಚಿಕ್ಕಬಳ್ಳಾಪುರ ಮಾರುಕಟ್ಟೆಗೆ ಬರ್ತಿದ್ದ ಈಕೋ ಕಾರು ಕಣಿವೆಯಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದು ಕಾರ್ನಲ್ಲಿ ಇದ್ದ ಹೂವು ಚಲ್ಲಾಪಿಲ್ಲಿಯಾಗಿವೆ. ಆಹಾರದ ಪಟ್ಟಣಗಳನ್ನ ಯಾರೋ ರಸ್ತೆ ಬದಿ ಬಿಸಾಡಿ ಹೋಗಿದ್ದ ಪಾಕೆಟ್ಗಾಗಿ ಕೋತಿಗಳು ಸಡನ್ ಆಗಿ ಅಡ್ಡ ಬಂದಿದ್ರಿಂದ ಕೋತಿಗಳನ್ನ ತಪ್ಪಿಸಲು ಹೋಗಿ ಈಕೋ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಕಾರು ಚಲಾಯಿಸುತ್ತಿದ್ದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗೌರಿಬಿದನೂರು ಕಡೆಯಿಂದ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಹೂವು ಮಾರಾಟ ಮಾಡಲು ಇಕೋ ಕಾರಿನಲ್ಲಿ ಬರ್ತಿದ್ದ ಕಾರು ರಸ್ತೆಯಲ್ಲಿ ಅಡ್ಡ ಬಂದ ಕೋತಿಗಳನ್ನು ರಕ್ಷಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಇದ್ದ ಹೂವುಗಳ ಬ್ಯಾಗ್ಗಳು ಚೆಲ್ಲಾಪಿಲ್ಲಿ ಹಾಕಿದ್ರೆ ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಣಿವೆ ರಸ್ತೆ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿದ್ದು ಹೈಟೆಕ್ ದ್ವಿಪಥ ರಸ್ತೆಯಾಗಿ ರೂಪುಗೊಂಡಿದೆ. ಹಾಗಾಗಿ ಈಗ ಈ ರಸ್ತೆಯಲ್ಲಿ ಚಲಿಸುವ ವಾಹನಗಳಿಗೆ ವೇಗ ಮಿತಿ ಇಲ್ಲದಂತಾಗಿದೆ. ಇದರಿಂದ ಅಪಘಾತಗಳು ಹೆಚ್ಚಾಗಿ ಪ್ರಾಣಾಪಾಯವಾಗುವ ಸಾಧ್ಯತೆ ಇದೆ ಎಂದು ಪ್ರಯಾಣಿಕರೊಬ್ಬರು ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ವಿಚಾರ ಏನಂದ್ರೆ ನೋಡಿ, ಇವತ್ತು ಪಾಪ ರೈತ ಹೂವು ಎತ್ಕೊಂಡು ಹೋಗ್ತಿದ್ದ ಆ ಮಂಡಿಗೆ. ಅವನು ಪ್ರಾಣ ಒಳ್ಳೆಯವರು ಮಕ ನೋಡಿ ಇವತ್ತು ಪ್ರಾಣದಿಂದ ಪಾರಾಗಿದ್ದಾನೆ. ದಯವಿಟ್ಟು ಆಹಾರ ಹಾಕಬೇಕಾದ್ರೆ ಕೋತಿಗಳಿಗೆ ನಿಮ್ಮ ಎಚ್ಚರಿಕೆಯಿಂದ ಗಾಡಿನ ಸೈಡ್ಗೆ ಹಾಕಿ ಸೈಡಲ್ಲಿಡಿ. ಅವು ಕೂಡ ಪ್ರಾಣಿಗಳು ಆ ಗಾಬರಿಯಿಂದ ಬರ್ತವೆ. ನೋಡ್ರಿ, ಇವತ್ತು ಅದಕ್ಕೆ ಎಷ್ಟೊಂದು ತೊಂದರೆ ಆಯಿತು. ಗಾಡಿ ತುಂಬ ಹದಗೆಟ್ಟಿದೆ. ಅದರಿಂದ ದಯವಿಟ್ಟು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ, ನಮ್ಮ ಕೋತಿಗಳಿಗೆ ಆಹಾರ ಹಾಕಬೇಕಂದಾಗ ಸೈಡಲ್ಲಿದ್ದು ಆಹಾರ ಹಾಕಿದ್ರೆ ಒಳ್ಳೆಯದು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 648ರಲ್ಲಿ ತಾಲೂಕಿನ ಜಿಲ್ಲಾಡಳಿತ ಭವನದ ಎದುರು ಎಸ್ಟಿಆರ್ಆರ್ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ನೀಡಿ ಪರಿಶೀಲಿಸಿದರು. ದೇವನಹಳ್ಳಿ ಪಟ್ಟಣದ ರಾಣಿ ಸರ್ಕಲ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಆಗಮನಕ್ಕೆ ಕಾಯ್ದಿದ್ದ ಬಿಜೆಪಿ ನಾಯಕರು ಹಾಗೂ ಮುಖಂಡರು ಹೂಗುಚ್ಛ ನೀಡುವುದರ ಮೂಲಕ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಸ್ವಾಗತಿಸಿದರು. ನಂತರ ಹೈವೇ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ಪರಿಶೀಲಿಸಲು ಕಾಲ್ನಡಿಗೆ ಮೂಲಕ ನಡೆದು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಡಾಕ್ಟರ್ ಕೆ ಸುಧಾಕರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ತಾಲೂಕು ಮಂಡಳ ಅಧ್ಯಕ್ಷ ಅಂಬರೀಶ್ ಗೌಡ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಮಹಿಳಾ ಪದಾಧಿಕಾರಿಗಳು ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಕೇಂದ್ರ ಸರ್ಕಾರದ ಹಣಕಾಸು ನಿರ್ವಹಣೆ, ಬಜೆಟ್ ಹಂಚಿಕೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ನೀಡಲಾಗುತ್ತಿರುವ ಆದ್ಯತೆ ಕುರಿತು ವಿವರಿಸಿದರು. ದೇಶದ ಆರ್ಥಿಕ ಸ್ಥಿರತೆ, ಹೂಡಿಕೆ ಪ್ರೋತ್ಸಾಹ ಹಾಗೂ ರಾಜ್ಯಗಳಿಗೆ ನೀಡಲಾಗುತ್ತಿರುವ ಹಣಕಾಸು ಸಹಾಯ ಯೋಜನೆಗಳು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿರುವ ಬಗ್ಗೆ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರದ ಬಜೆಟ್ ಮೂಲಕ ರಸ್ತೆ, ಸೇತುವೆ, ಗ್ರಾಮೀಣಾಭಿವೃದ್ಧಿ ಹಾಗೂ ನಗರ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಅನುದಾನ ಒದಗಿಸಲಾಗುತ್ತಿದೆ. ಜೊತೆಗೆ ತೆರಿಗೆ ಸಂಗ್ರಹ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಿರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ಸಿಕ್ಕಿದೆ ಎಂದು ಹೇಳಿದರು. We are today doing maximum number of transactions because of the way the UPI stack has come up, which has brought in many more small people also on the platform of digital. So street vendors also have PhonePe and Beam app and so on, which no other country was able to launch, and that was proven during COVID time when checks were sent by people. There has been the press of a button, people put money into people's account because everything was digitalized. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಹಣಕಾಸು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮುಂದಿನ ಹೂಡಿಕೆ ಅವಕಾಶಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು. ಈ ಕಾರ್ಯಕ್ರಮವು ಸ್ಥಳೀಯ ಮೂಲ ಸೌಕರ್ಯ ಅಭಿವೃದ್ಧಿ ಪರಿಶೀಲನೆ ಹಾಗೂ ಕೇಂದ್ರ ಹಣಕಾಸು ನೀತಿಗಳ ಪ್ರಗತಿ ಕುರಿತು ಮಹತ್ವದ ಚರ್ಚೆಗೆ ವೇದಿಕೆಯಾಯಿತು. ಈ ವೇಳೆ ಕರ್ನಾಟಕ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವೇದಿಕೆಯಲ್ಲಿ ಕೇಂದ್ರ ಸರ್ಕಾರದ ಕುರಿತು ಮಾತನಾಡಿದರು. ಧ್ವನಿ ಇಲ್ಲದ ಸಮುದಾಯಗಳಿಗೆ ಯಾವ ರೀತಿ ಪ್ರಧಾನಮಂತ್ರಿಗಳು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅತಿ
ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥ ಗುಡ್ಡಗಾಡ ಸಮುದಾಯಕ್ಕೆ ಸೇರ್ತಕ್ಕಂಥವರು ರಾಷ್ಟ್ರಪತಿಗಳಾಗಿದ್ದಾರೆ ದ್ರೌಪದಿ ಮುರ್ಮು ಅವರು. ಈ ರೀತಿ ಇವತ್ತು ನರೇಂದ್ರ ಮೋದಿಜಿಯವರು ಎಲ್ಲ ಸಮಾಜಗಳಿಗೂ ಕೂಡ ಗೌರವ ಕೊಡ್ಕೊಂಡು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ತಾಲೂಕು ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ, ಮುಖಂಡರಾದ ರಾಜಪ್ಪ, ದೇಸು, ನಾಗರಾಜ್, ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ನಾಗವೇಣಿ, ತಾಲೂಕು ಅಧ್ಯಕ್ಷ ವಿಜಯ, ಇನ್ನು ಅನೇಕರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟೂರು ಐತಿಹಾಸಿಕವಾಗಿ ಹೆಸರುವಾಸಿ. ಆ ಗ್ರಾಮದ ಪ್ರದೇಶ ದಿನೇ ದಿನೇ ಅಭಿವೃದ್ಧಿಯಾಗ್ತಿದೆ. ಇತ್ತ ಕಡೆ ಸರ್ ಎಂ ವಿ ಸಮಾಧಿ, ಅತ್ತ ಕಡೆ ಸಾಯಿ ಗ್ರಾಮದ ಅಭಿವೃದ್ಧಿ. ಮಧುಸೂದನ ಸಾಯಿ ಸರಳ ಮೆಮೋರಿಯಲ್ ಆಸ್ಪತ್ರೆ ಪ್ರಾರಂಭವಾದಾಗಿನಿಂದ ಇಲ್ಲಿಗೆ ಹೆಚ್ಚಿನ ಜನಸಂಖ್ಯೆ ಬರ್ತಿದ್ದಾರೆ. ಜನರಿಗೆ ಬಸ್ ನಿಲ್ದಾಣ ಅವಶ್ಯಕತೆ ಇರುವುದರಿಂದ ಸರ್ಕಾರ ಬಸ್ ನಿಲ್ದಾಣ ಮಾಡಲು ಮುಂದಾಗಿದ್ರೆ ಅಲ್ಲಿಯೂ ರಾಜಕೀಯ ರಂಗಿನಾಟ ಎದುರಾಗಿದೆ. ಎಂಪಿ ಎಂಎಲ್ಎಗಳ ಹಗ್ಗ ಜಗ್ಗಾಟ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಯಾಗಿದೆ. ಕೆಲವೊಮ್ಮೆ ರಾಜಕಾರಣಿಗಳೇ ಅಭಿವೃದ್ಧಿಗೆ ತೊಡಕಾಗುತ್ತಾರೆ ಅನ್ನೋದಿಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪಕ ಸಾಕ್ಷಿ. ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ಸತ್ಯಸಾಯಿ ಆಸ್ಪತ್ರೆಗೆ ಈಗ 100 ಜನ ಬರ್ತಾನೆ ಇರ್ತಾರೆ. ಅದಕ್ಕೆ ಅಲ್ಲೊಂದು ಬಸ್ ಶೆಲ್ಟರ್ ನಿರ್ಮಾಣಕ್ಕೆ ಬಂದಿದ್ದ ಡಿಮ್ಯಾಂಡ್ ಆಧಾರದಲ್ಲಿ ಸಂಸದರ ನಿಧಿಯಿಂದ 5 ಲಕ್ಷ ರುಗಳ ಅನುದಾನದಲ್ಲಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮುಂದಾಗಿದ್ದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ, ಈಗಿನ ದಿಶಾ ಸಮಿತಿ ಸದಸ್ಯ ಗಂಟಿಗಾನಹಳ್ಳಿ ಶಿವಕುಮಾರ್ ಬಸ್ ನಿಲ್ದಾಣ ಮಾಡಲು ಹೊರಟಿದ್ದಾರೆ. ಆದರೆ ಪಂಚಾಯಿತಿ ಅಧಿಕಾರಿಗಳು ಬಂದು ನಮ್ಮ ಅನುಮತಿ ಪಡೆಯದೆ ನಿರ್ಮಾಣ ಮಾಡ್ತಿದ್ದೀರಾ ಎಂದು ತಡೆ ಹಿಡಿದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ನಾವು ಮಾಡ್ಬೇಕಾದ್ರೆ ಸಂಸದರದ್ದು ಎಂಪಿ ಲಾಡ್ ಫಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಿದ್ವಿ. ಈ ಬಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಬಂದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ತಡೆ ಹಿಡಿದಿದ್ದಾರೆ. ಯಾರು ತಡೆ ಹಿಡಿದಿದ್ದಾರೆ? ಗ್ರಾಮ ಪಂಚಾಯತಿ PDO ಮತ್ತೆ ತಹಸೀಲ್ದಾರ್ ಅವರು, ಇವರು ಕುಮ್ಮಕ್ಕಿಂದ ಬಂದು ಸ್ಟಾಪ್ ಮಾಡಿಸಿದ್ದಾರೆ. ಪೊಲೀಸರು ಬಂದು ಕೂಡ ಹೇಳಿದ್ರು ನೆನ್ನೆ ಸ್ಟಾಪ್ ಮಾಡಿದ್ದಾರೆ. ನಾವ್ ಯಾಕಪ್ಪ ಏನ್ ಸ್ಟಾಪ್ ಮಾಡಿದೀರಾ ಅಂತ ಕೇಳಿದ್ರೆ ಪರ್ಮಿಷನ್ ತಗೊಂಡಿಲ್ಲ ಅಂತಾರೆ. ಸರ್, ಏನ್ ಸರ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನಾವು ಪರ್ಮಿಷನ್ ತಗೋಬೇಕಾ? ಗೌರ್ಮೆಂಟ್ ಇಂದ ಜಿಲ್ಲಾಧಿಕಾರಿಗಳೇ ಅದನ್ನ ಅನುಮೋದನೆ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳೇ ತೋರಿಸಿದ್ದಾರೆ. PW ಅವ್ರು ಬಂದು ಗುರುತಿಸಿದ್ದಾರೆ ಜಾಗ, ಅವ್ರು ಕೆಲಸ ಮಾಡ್ತಿದ್ದಾರೆ. ಅದನ್ನ ಸ್ಟಾಪ್ ಮಾಡೋದು ಏನಿದೆ? ಒಟ್ಟಾರೆ ಶಾಸಕರು ಹಾಗೂ ಸಂಸದರ ನಡುವಿನ ಭಿನ್ನಾಭಿಪ್ರಾಯ ಈಗ ಬೀದಿಗೆ ಬಂದಿದ್ದು ಅಭಿವೃದ್ಧಿ ಕಾರ್ಯಕ್ಕೂ ಅಡ್ಡಗಾಲು ಬೀಳ್ತಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಯ ಹಿಂಭಾಗಕ್ಕೆ ಆಂಧ್ರ ಸರ್ಕಾರಿ ಬಸ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಬಸ್ನ ಎಡಭಾಗ ನಜ್ಜುಗುಜ್ಜಾಗಿ ಬಸ್ನಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಮಾಡಿಕೆರೆ ಕ್ರಾಸ್ನಲ್ಲಿ ಭಾನುವಾರ ಬೆಳಗಿನ ಜಾವ ಸಂಭವಿಸಿದೆ. ಗೌರಿಬಿದನೂರು ಕಡೆಯಿಂದ ಚಿಕ್ಕಬಳ್ಳಾಪುರ ನಗರದ APMC ಮಾರುಕಟ್ಟೆಯಲ್ಲಿ ಹೂವು ಮಾರಾಟ ಮಾಡಲು ಇಕೋ ಕಾರಿನಲ್ಲಿ ಬರ್ತಿದ್ದ ಕಾರು ರಸ್ತೆಯಲ್ಲಿ ಅಡ್ಡ ಬಂದ ಕೋತಿಗಳನ್ನು ರಕ್ಷಿಸಲು ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿ ಇದ್ದ ಹೂವುಗಳ ಬ್ಯಾಗ್ಗಳು ಚೆಲ್ಲಾಪಿಲ್ಲಿಯಾಗಿದ್ರೆ ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಣಿವೆ ರಸ್ತೆ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿದ್ದು ಹೈಟೆಕ್ ದ್ವಿಪಥ ರಸ್ತೆಯಾಗಿ ರೂಪುಗೊಂಡಿದೆ. ಹಾಗಾಗಿ ಈಗ ಈ ರಸ್ತೆಯಲ್ಲಿ ಚಲಿಸುವ ವಾಹನಗಳಿಗೆ ವೇಗ ಮಿತಿ ಇಲ್ಲದಂತಾಗಿದೆ. ಇದರಿಂದ ಅಪಘಾತಗಳು ಹೆಚ್ಚಾಗಿ ಪ್ರಾಣಾಪಾಯವಾಗುವ ಸಾಧ್ಯತೆ ಇದೆ ಎಂದು ಪ್ರಯಾಣಿಕರೊಬ್ಬರು ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ವಿಚಾರ ಏನಂದ್ರೆ ನೋಡಿ, ಇವತ್ತು ಪಾಪ ರೈತ ಹೂ ಎತ್ಕೊಂಡು ಹೋಗ್ತಿದ್ದ ಆ ಮಂಡಿಗೆ. ಅವನು ಪ್ರಾಣ ಒಳ್ಳೆಯವರು ಮಕ ನೋಡಿ ಇವತ್ತು ಪ್ರಾಣದಿಂದ ಪಾರಾಗಿದ್ದಾನೆ. ದಯವಿಟ್ಟು ಆಹಾರ ಹಾಕಬೇಕಾದ್ರೆ ಕೋತಿಗಳಿಗೆ ನಿಮ್ಮ ಎಚ್ಚರಿಕೆಯಿಂದ ಗಾಡಿನ ಸೈಡ್ಗೆ ಹಾಕಿ ಸೈಡಲ್ಲಿಡಿ. ಅವು ಕೂಡ ಪ್ರಾಣಿಗಳು ಆ ಗಾಬರಿಯಿಂದ ಬರ್ತವೆ. ನೋಡ್ರಿ, ಇವತ್ತು ಅದಕ್ಕೆ ಎಷ್ಟೊಂದು ತೊಂದರೆ ಆಯಿತು. ಗಾಡಿ ತುಂಬ ಹದಗೆಟ್ಟಿದೆ. ಅದರಿಂದ ದಯವಿಟ್ಟು ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತೀನಿ, ನಮ್ಮ ಕೋತಿಗಳಿಗೆ ಆಹಾರ ಹಾಕಬೇಕಂದಾಗ ಸೈಡಲ್ಲಿದ್ದು ಆಹಾರ ಹಾಕಿದ್ರೆ ಒಳ್ಳೆಯದು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆರ್ಟ್ ಆಫ್ ಲಿವಿಂಗ್ ಆರ್ಗನೈಸೇಷನ್ನ 45ನೇ ವಾರ್ಷಿಕೋತ್ಸವ ಹಾಗೂ ರವಿಶಂಕರ್ ಗುರೂಜಿ 70ನೇ ವರ್ಷದ ಜನ್ಮದಿನಾಚರಣೆಯ ಅಂಗವಾಗಿ ನಡೆದ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಅನ್ಸಂಗ್ ಹೀರೋಸ್ ಅವಾರ್ಡ್ ಫಂಕ್ಷನ್ ನಡೆಸಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬಳ್ಳಿ ಶ್ರೀನಿವಾಸ್ ರವರನ್ನ ಆಯ್ಕೆ ಮಾಡಿ ಸನ್ಮಾನಿಸಿ ಗೌರವಿಸಲಾಗಿದೆ.
ಆರ್ಟ್ ಆಫ್ ಲಿವಿಂಗ್ ಆರ್ಗನೈಸೇಷನ್ನ 45ನೇ ವಾರ್ಷಿಕೋತ್ಸವ ಹಾಗೂ ರವಿಶಂಕರ್ ಗುರೂಜಿ 70ನೇ ವರ್ಷದ ಜನ್ಮದಿನಾಚರಣೆ ಅಂಗವಾಗಿ ನಡೆದ ಸಮಾರಂಭದಲ್ಲಿ ರಾಜ್ಯದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಅನ್ಸಂಗ್ ಹೀರೋಸ್ ಅವಾರ್ಡ್ ಫಂಕ್ಷನ್ ನಡೆಸಲಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬಲ್ಲೆ ಶ್ರೀನಿವಾಸ್ ರವರನ್ನು ಆಯ್ಕೆ ಮಾಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ದಿನಾಂಕ 6/6/2026 ಬೆಂಗಳೂರು ಕನಕಪುರದ ಶ್ರೀ ಶ್ರೀ ರವಿಶಂಕರ್ ವಿದ್ಯಾ ಮಂದಿರದಲ್ಲಿ ನಡೆದ ಸಮಾರಂಭದಲ್ಲಿ ಸನ್ಮಾನಿಸಲಾಗಿದೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕ್ರೀಡಾಪಟು ಮಂಚನಬಲ್ಲೆ ಶ್ರೀನಿವಾಸ್, ಈ ಗೌರವ ಸನ್ಮಾನ ನನ್ನ ಮೇಲಿನ ಜವಾಬ್ದಾರಿಯನ್ನ ಹೆಚ್ಚು ಮಾಡಿದೆ. ರಾಜ್ಯದಲ್ಲಿ ಇನ್ನಷ್ಟು ಕ್ರೀಡಾಪಟುಗಳನ್ನ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಸಿ ಭಾರತ ದೇಶದ ಕೀರ್ತಿಯನ್ನ ಹೆಚ್ಚಿಸಬೇಕೆಂಬ ನನ್ನ ಬಯಕೆಗೆ ಇನ್ನಷ್ಟು ಬಲ ನೀಡಿದಂತಾಗಿದೆ ಎಂದು ರವಿಶಂಕರ್ ಗುರೂಜಿ ಸಮ್ಮುಖದಲ್ಲಿ ಮಾತನಾಡಿ ತನ್ನ ಕ್ರೀಡಾ ಮನೋಭಾವನೆಯನ್ನ ಮುಂದಿಟ್ಟಿದ್ದಾರೆ. ಸ್ಟೇಟ್ ಕ್ಲಾಸ್ ಆಗಿ ಚಾಂಪಿಯನ್ಶಿಪ್ ಅಂದರೆ 16, 18, 20 ಮತ್ತು ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ನಾವು ಕರ್ನಾಟಕ ರಾಜ್ಯ ಮಾಡ್ತೀವಿ. ಆಗ ನಾನು 91ರಲ್ಲಿ ಇದೇ ಒಂದು ಆಶ್ರಮದಲ್ಲಿ ನಾನು ರಾಜ್ಯ ಮಟ್ಟದ ಗುಡ್ಡಗಾಡು ಸ್ಪರ್ಧೆಯಿಂದ ಭಾಗವಹಿಸಿ ಚಿನ್ನದ ಪದಕವನ್ನು ಪಡೆದು ನಾನು ಕಳೆದ 2 ತಿಂಗಳ ಹಿಂದೆ ನಮ್ಮನ್ನು ಗುರುವಿಗೆ ಕರೆಸಿದ್ರು. ಆಗ ಗುರುವಿಗೆ ಹೇಳಿದಾಗ ಗುರು ತುಂಬ ಸಂತೋಷ. ಹೌದಾಗಿ ನಾವು ನೋಡೋದನ್ನು ಇನ್ನೊಂದಿದೆ ನಿಮ್ಮ ಆಶೀರ್ವಾದದಿಂದ ಅವತ್ತು ನಾನು ರಾಜ್ಯ ಗುಡ್ಡಗಾಡು 31 ಜಿಲ್ಲೆಗಳಿಂದ ಸುಮಾರು 2,000 ಜನ ಬರ್ತಾರೆ. ಅವರು ಈಗ ರಾಜ್ಯ ಮಟ್ಟ ಕ್ರೀಡಾಕೂಟ ಮಾಡ್ತಾ ಇದ್ದೀವಿ. ಸುಮಾರು 4,000 ಜನ ಬಂದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನಾವು ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟ ಕಳಿಸಬೇಕು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕು ಜಾತ್ಯತೀತ ಜನತಾದಳ ಪರಿಶಿಷ್ಟ ಜಾತಿ ವಿಭಾಗದಿಂದ ನೂತನವಾಗಿ ಮಹಿಳಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಾಗಿ ನೇಮಕಗೊಂಡ ಮಹಿಳೆಯರಿಗೆ ಜೆಡಿಎಸ್ ಶಾಲು ಹಾಕುವುದರ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಎಂದು ಜೆಡಿಎಸ್ ತಾಲೂಕು ಉಪಾಧ್ಯಕ್ಷ ಕಾಳಪ್ಪನವರ ವೆಂಕಟೇಶ್ ಸೂಚಿಸಿದರು. ಜೆಡಿಎಸ್ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ರಾಮಣ್ಣ ಮಾತನಾಡಿ, ನೂತನವಾಗಿ ಮಹಿಳಾ ವಿಭಾಗವನ್ನು ನೇಮಿಸುವುದರ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ಕೊಡಲಾಗ್ತಿದೆ ಎಂದರು. ಈ ವೇಳೆ ನೂತನ ಅಧ್ಯಕ್ಷ ನೇತ್ರಾವತಿ, ಉಪಾಧ್ಯಕ್ಷ ಯಲ್ಲಪ್ಪ, ಕಾರ್ಯಾಧ್ಯಕ್ಷ ಶಿವಾನಂದ, ಪ್ರಧಾನ ಕಾರ್ಯದರ್ಶಿಗಳಾದ ತಿರುಮಲೇಶ್, ಕಾರ್ಯದರ್ಶಿ ಮೂರ್ತಿ, ಮಹಿಳಾ ಘಟಕದ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀ ಕ್ಷೇತ್ರ ಬಾಳೆಹೊನ್ನೂರು ಶಾಖಾ ಮಠದ 20ನೇ ವಾರ್ಷಿಕೋತ್ಸವವು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸೇವೆಯ ಮಹತ್ವವನ್ನು ಸಾರುವ ಪವಿತ್ರ ಕಾರ್ಯಕ್ರಮವಾಗಿದೆ ಎಂದು ಗೌರಿಬಿದನೂರು ನಗರದ ಬಸವೇಶ್ವರ ಸಮುದಾಯ ಭವನದಲ್ಲಿ ಶ್ರೀಗಳು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಶ್ರೀ ಜಗಜ್ಯೋತಿ ಬಸವೇಶ್ವರರ ಜಯಂತ್ಯೋತ್ಸವ ಹಾಗೂ ಸಾಮೂಹಿಕ ವಿವಾಹ ಜನಜಾಗೃತಿ ಧರ್ಮ ಸಮಾರಂಭವನ್ನು ಜೂನ್ 21ರಂದು ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದಲ್ಲಿ ಶ್ರೀಮದ್ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ರಾಜ್ಯಾದೇಶಿಕೇಂದ್ರ ಶಿವಾಚಾರ್ಯ ಭಗವತ್ ಪಾದರು ದಿವ್ಯ ಸಾನ್ನಿಧ್ಯವನ್ನು ನೀಡಲಿದ್ದಾರೆ. ವಿವಿಧ ಕ್ಷೇತ್ರಗಳ ಮಠಾಧೀಶರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಗೌರಿಬಿದನೂರಿನಲ್ಲಿ ತಿಳಿಸಿದರು.
ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಅವರಿಗೆ ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕೇಂದ್ರದ ರಾಜ್ಯ ಸಚಿವ ವಿ ಸೋಮಣ್ಣ, ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕರಾದ ಕೆಎನ್ ರಾಜಣ್ಣ, ಕೆಎಚ್ ಪುಟ್ಟಸ್ವಾಮಿ ಗೌಡ, ಜಿಎಸ್ ಪಾಟೀಲ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಟವಾಡುತ್ತಾ ಕೃಷಿ ಹೊಂಡಕ್ಕೆ ಬಿದ್ದ ಮಕ್ಕಳು, ನೋಡ್ತಿದ್ದಂತೆ ಇಬ್ಬರು ಮಕ್ಕಳು ಜಲಸಮಾಧಿ, ಪೋಷಕರ ಆಕ್ರಂದನ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಬಿಕ್ಕಟ್ಟು, ಬಾಟಲಿಗಳಿಗೆ ಪೆಟ್ರೋಲ್ ಡೀಸೆಲ್ ನಿಷಿದ್ಧ, ಕುಪಿತಗೊಂಡ ಗ್ರಾಹಕರಿಂದ ಬಂಕ್ ಮುತ್ತಿಗೆ. ಕುರಿಗಳ ರಕ್ತ ಹೀರಿ ಬೀದಿ ನಾಯಿಗಳಿಂದ ರಾಕ್ಷಸಿ ಕೃತ್ಯ, ಕುರಿ ಸಾಕಾಣಿಕೆ ವೃತ್ತಿಯಾಗಿಸಿಕೊಂಡ ಕುಟುಂಬಗಳು ಭೀತಿಯಲ್ಲಿ, ಯಾರಿಗೇಳಿದ್ರೂ ಸಿಗ್ತಿಲ್ಲ ಪರಿಹಾರ. ವೀರದಿಮ್ಮಮ್ಮ ಕಣಿವೆಯಲ್ಲಿ ಅಪಘಾತ, ಹೂವು ತರ್ತಿದ್ದ ಕಾರು ನಜ್ಜುಗುಜ್ಜು, ಆಹಾರಕ್ಕಾಗಿ ಓಡಿ ಬರ್ತಿದ್ದ ಕೋತಿಗಳನ್ನು ತಪ್ಪಿಸಲು ಹೋಗಿ ಅವಘಡ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.